ಈ ಆಪಲ್ ನೀವು ಬೆಳಿಬೇಕಾದ್ರೆ ನಿಮ್ಗೆ ಮಾಹಿತಿ ಯಾರು ಕೊಟ್ರು? ಯೂಟ್ಯೂಬ್ ನಾಗ ನೋಡ್ಕೊಂಡೇ ಬೆಳೆದಿದ್ದೀನಿ ಸರ್. ಯೂಟ್ಯೂಬ್ ನಲ್ಲಿ ನೋಡ್ಕೊಂಡೇ ಬೆಳೆದಿದ್ದೀನಿ. ಮಾಹಿತಿ ನೀವು ಯಾರ ಹತ್ರ ಕೇಳಿಲ್ಲ? ಯಾರ ಹತ್ರ ಕೇಳಿದ್ರು ಮಾಹಿತಿನೇ ಸಿಗ್ತಾ ಇಲ್ಲ. ಇನ್ನ ಯಾರ ಹತ್ರ ಕೇಳ್ತೀಯ? ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ, ಹೆಬ್ಬಾಳ ಜಿಕೆವಿಕೆಯಿಂದ ನನ್ಗೆ ಏನ್ ರೆಸ್ಪಾನ್ಸ್ ಕೊಡಿಲ್ಲ. ನಮಸ್ಕಾರ, ವೆಲ್ಕಮ್ ಟು 91 ಸ್ಟೋರೀಸ್. ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ನಾನು ನಿಮ್ಮ ಮನೆ ಮಗ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನ್ ಬಂದಿರೋದು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಆಪಲ್ ನ ಬೆಳೆದಂತಹ ಜಮೀನಲ್ಲಿ ನಾವಿದ್ದೀವಿ. ನೀವೆಲ್ಲ ನೋಡ್ತಾ ಇರ್ಬೋದು, ಸುಮಾರು 440 ಗಿಡಗಳನ್ನ ಬಸವರಾಜ್ ಅಣ್ಣವರು ಅವರ ಜಮೀನಲ್ಲಿ ಆಪಲ್ ನ ಬೆಳೆದಿದ್ದಾರೆ. ಯಾವುದೇ ಔಷಧಿಗಳನ್ನ ಹಾಕ್ದಿರಾ ನೈಸರ್ಗಿಕವಾಗಿ ಬೆಳೆದಂತಹ ಆಪಲ್ ಇದು. ದೇವ್ರೆ, ನೀವು ನೋಡ್ತಾ ಇರ್ಬೋದು, ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾಶ್ಮೀರಲ್ಲಿ ಬೆಳೆಯುವಂತ ಆಪಲ್ನ ನಮ್ಮ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ಈಗ ನಾವಿದ್ದೀವಿ. ಈ ಆಪಲ್ ತೋಟದಲ್ಲಿ ಈಗ ನಿಮಗ್ ತೋರ್ಸ್ಬೇಕಂತಾನೆ ಈ ಆಪಲ್ನ ನಾವು ತಗೊಂಡಿದೀವಿ. ನೀವು ನೋಡ್ತಾ ಇರ್ಬೋದು, ಇದು ಕರ್ನಾಟಕದಲ್ಲಿ ಬೆಳೆದಿರೋ ಆಪಲ್ಲು. ಕಾಶ್ಮೀರದಲ್ಲಿ ಬೆಳೀತಾರ ಆಪಲ್ಲು ಇಲ್ಲಿನ ಬಸವರಾಜ್ ಅನ್ನೋ ರೈತರು ಬೆಳೆದಿದ್ದಾರೆ. ನಾವು ಇಷ್ಟು ದಿನ ಮಾರುಕಟ್ಟೆಗೆ ಹೋಗಿ ನಾವು ಆಪಲ್ನ ತಗೊಂಡ್ಬಂದು ನಾವು ತಿಂತಾ ಇದ್ವಿ. ಆದ್ರೆ ನಮ್ಮ ಕರ್ನಾಟಕದ ಜನಕ್ಕೆ ಖುಷಿ ಸುದ್ದಿ ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ರೈತರು, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ಕರ್ನಾಟಕದ ಬೆನ್ನೆಲುಬಾಗಿರುವಂತಹ ರೈತರು ಬಸವರಾಜ ಅಣ್ಣವರು ಅವರ ಜಮೀನಲ್ಲಿ ಆಪಲ್ನ ಬೆಳೆಸಿದ್ದಾರೆ. ನೀವು ಈ ಬೆಳೆನ ನೀವು ನೋಡ್ಬೋದು, ಗೊಂಚಲಾಗೆಲ್ಲ ಬಂದಿದೆ. ದೇವ್ರೆ, ನೀವು ನೋಡ್ತಾ ಇರ್ಬೋದು, ಈ ಆಪಲ್ನ ಬೆಳೆಯೋದಿಕ್ಕೆ ಯಾವುದೇ ಔಷಧಿಗಳನ್ನ ಹೊಡೆದಿರಾ ನೈಸರ್ಗಿಕವಾಗಿ ಬೆಳೆದಿರೋ ಆಪಲ್ಲು ನೋಡಿ, ನಿಮ್ ಕಣ್ಮುಂದೆನೆ ಕಾಣಿಸ್ತಾ ಇದೆ. ಇಲ್ಲೂ ಇದೆ ನೋಡಿ. ನಾವೇನ್ ಮಾರ್ಕೆಟಲ್ಲಿ ನಾವು ಆಪಲ್ ಹೋಗಿ ತಗೊಂಡ್ಬರ್ತೀವೋ ಅದೇ ತರ ಇದೆ ಆಪಲ್ ಇದು. ಈ ಸುತ್ತಮುತ್ತನ ನೋಡ್ಬೋದು, ಸುಮಾರು 440 ಗಿಡಗಳನ್ನ ಇಲ್ಲಿನ ರೈತರು ಈ ಜಮೀನಲ್ಲಿ ಹಾಕಿದ್ದಾರೆ. ದೇವ್ರೆ, ಇಲ್ಲಿನ ಜಮೀನ ಮಾಲೀಕರಾದ ಬಸವರಾಜ್ ಅಣ್ಣನವ್ರನ್ನ ನಾವು ಮಾತಾಡ್ಸೋಣ. ಈ ಆಪಲ್ನ ಪಯಣ ಹೇಗ್ ಶುರು ಆಯ್ತು, ಅವರು ಹೇಗೆ ಇಲ್ಲಿನ ಸಸಿಗಳನ್ನ ತಗೊಂಬಂದು ನೆಟ್ಟಿದ್ರು, ಇಲ್ಲಿವರೆಗೂ ಇದು ಬೆಳೆಯೋದಕ್ಕೆ ಹೇಗ್ ಕಾರಣ ಆಯ್ತು, ಪ್ರತಿಯೊಂದು ನಾನು ಬಸವರಾಜ್ ಅಣ್ಣನ ಮಾತಾಡಿಸ್ತಾ ನಾವು ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಅವ್ನ್ ಮಾತಾಡ್ಸೋಣ. ದೇವ್ರೆ, ನೀವು ನೋಡ್ತಾ ಇರ್ಬೋದು, ಕರ್ನಾಟಕದಲ್ಲಿ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ. ಬಸವರಾಜ ಅಣ್ಣವರು ಈ ಜಮೀನ ಮಾಲೀಕರು, ಇವರೇ ಈ ಆಪಲ್ನ ಬೆಳೆದವರು. ಕಾಶ್ಮೀರದಲ್ಲಿ ಬೆಳೀತಾ ಇರ್ತಕ್ಕಂಥ ಆಪಲ್ನ ಕರ್ನಾಟಕದಲ್ಲಿ ತಗೊಂಡ್ಬಂದು ಇವರು ಈ ಬೆಳೆನ ಈ ಮಟ್ಟದಲ್ಲೇ ಬೆಳೆದಿದ್ದಾರೆ. ಈಗ ಅವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ತೆ ಸರ್. ನಿಮ್ ಹೆಸರಣ್ಣ? ಸರ್, ನಮ್ದು ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲುಬೆಲೆ ಹೋಬಳಿ ಸಿದ್ದೇನಹಳ್ಳಿ ಗ್ರಾಮ ಬಸವರಾಜ ಅಂತ ಸರ್ ನಾವು. ಈ ಆಪಲ್ ಬೆಳಿಬೇಕು ಅಂತೇಳಿ ನಿಮ್ಗೆ ಹೇಗ ಅನಿಸ್ತು? ಸರ್, ನಾನು ಫಸ್ಟ್ ಸೊಪ್ಪು ಸೌದೆ ಶಿಲ್ಗಂತ ಇದ್ದೆ, ಆಲೂಗಡ್ಡೆ ಇಂತ ಉಣ್ಕಂತ ಇದ್ದೆ. ಇವನು ನನ್ನ ಮಗ ಏನೋ ನಾನು ಬೆಳೆ ಇಕ್ಕೋದ್ರಕ್ಕೆ ಸರಿಯತಾ ಇತ್ತು. ನನ್ನ ಮಗ ಇದ್ಕೊಂಡು ಏನಪ್ಪಾ ಹಿಂಗ್ ಮಾಡಿದ್ರೆ ನಾವ್ ಹೆಂಗಪ್ಪ ಬದುಕೋದು,
ನಾನೀಗ 6ನೇ ಕ್ಲಾಸು SLC ಆದ್ಬಿಟ್ಟ ಮೇಲೆ ನೀನ್ ದುಡ್ಡು ಕಟ್ಬೇಕು ಎಲ್ಲಿಂದ ತಕೊಂಬಂದ್ ಕಟ್ತೀಯ ಅಂದ. ನೋಡಿ ಸರ್ ಆವತ್ತಿನಿಂದ ಅದು ಅವನ ಮಾತು ನನ್ ಗುರಿಯಕ್ ಹೋಗಿ ಇದು ಆಪಲ್ ಮಾಡ್ಬೇಕು ಅಂತ ಹೇಳಿ ಮಾಡಿದೀನಿ ಸರ್. ಈ ಆಪಲ್ ನೀವು ಬೆಳಿಬೇಕಾದ್ರೆ ನಿಮ್ಗೆ ಮಾಹಿತಿ ಯಾರು ಕೊಟ್ರು? ಯೂಟ್ಯೂಬ್ ನಾಗ ನೋಡ್ಕೊಂಡೇ ಬೆಳೆದಿದ್ದೀನಿ ಸರ್. ಯೂಟ್ಯೂಬ್ ನಲ್ಲಿ ನೋಡ್ಕೊಂಡೇ ಬೆಳೆದಿದ್ದೀನಿ. ಮಾಹಿತಿ ನೀವು ಯಾರ ಹತ್ರ ಯಾರ ಹತ್ರ ಕೇಳಿದ್ರು ಮಾಹಿತಿನೇ ಸಿಗ್ತಾ ಇಲ್ಲ. ಇನ್ನ ಯಾರ ಹತ್ರ ಕೇಳ್ತೀಯ? ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ, ಹೆಬ್ಬಾಳ GKVK ನನ್ ಕೇನ್ ರೆಸ್ಪಾನ್ಸ್ ಕೊಡಿಲ್ಲ. ಆದ್ರೂ ನಾನ್ ಬೆಳೆದಿದ್ದೀನಿ ಸರ್. ಈ ಸಸ್ಯಗಳೆಲ್ಲ ನೀವು ಎಲ್ಲಿಂದ ತಗೊಬಂದ್ರೆ? ಬಿಜಾಪುರ ಸಚಿನ್ ಬಾಲ್ಕೊಂಡ ಅಂತ ಅವ್ರ ಹೆಸರು. ಬಿಜಾಪುರದಿಂದ ತರ್ಸ್ಕೊಂಡೆ ಸರ್. ಸಸಿ ಆಗ ನಿಮ್ಗೆ ಎಷ್ಟು ಬಿತ್ತು ಸರ್? 300 ರೂಪಾಯಿ ಬಿತ್ತು ಸರ್. ಆವಾಗ ಡೆಲಿವರಿ ಅವರು ತಗೊಂಬಂದ್ ಇಲ್ಲಿ ಕೊಟ್ಟಿದ್ದು 300 ರೂಪಾಯಿ ಬಿತ್ತು ಸರ್. ಈ ಸಸಿ ನಡಿಬೇಕಾದ್ರೆ ನೀವು ಏನೇನು ಕ್ರಮ ವಹಿಸಿದ್ರಿ ಸರ್? ಬೇವಿನ ಹಿಂಡಿ, ವಂಗೆ ಹಿಂಡಿ, ಆಮೇಲೆ ಇದು ಗೊಬ್ಬರ, ಕೆಮ್ಮಣ್ಣು ಅದೆಲ್ಲ ಬೆರೆಸಿ ಹಾಕಿದೀನಿ ಬುಡಕ್ಕ. ಫಸ್ಟ್ ಕರೆ ಮಣ್ಣು, ಆಮೇಲೆ ಇದು ತಿಪ್ಪೆ ಗೊಬ್ಬರ, ಆಮೇಲೆ ವಂಗೆ ಹಿಂಡಿ, ಬೇವಿನ ಹಿಂಡಿ ಅದೆಲ್ಲ ಹಾಕಿ ಗಿಡ 2-3 ತಳ್ಳಿ ನೀರ್ ಬಿಡ್ಬೇಕು ಸರ್ ಗಿಡಕ್ಕ. ಇಲ್ಲ ಅಂದ್ರೆ ಗಿಡಗಳು ಶಾನೆ ಹೋಗ್ಬಿಡ್ತಾವ. ನಾನು ಅದೇ ಮಾಡ್ಕೊಂಡಿದ್ದು, ತಪ್ಪು ಮಾಡ್ಕೊಂಡೆ. ಇರ್ಲೆ ಇವಾಗ ಯಾರನ ಉಣ್ಗಣ ಅಂತ ವರ್ಕ ಹೇಳ್ತಾ ಇದ್ದೀನಿ, 2-3 ತಳ್ಳಿ ನೀರ್ ಕಟ್ಟೆ ಉಣ್ಬೇಕು, ಗುಣಿಕ ನೀರ್ ಬಿಟ್ಟೆ ಉಣ್ಬೇಕು. ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟಿರ್ಬೇಕು ಸರ್? ಗಿಡದಿಂದ ಗಿಡಕ್ಕ 10 ಅಡಿ ಇಕ್ಕಿದ್ದೀನಿ ಸರ್. 10 ಈ ಆಪಲ್ ತೋಟ ಎಷ್ಟು ಇದೆಯಣ್ಣ ಜಾಗ? 1 ಎಕರೆ 4 ಗುಂಟೆ ಐತೆ ಸರ್. 442 ಗಿಡ ಕೂತವೆ ಸರ್. 442 ಗಿಡ ಆಪಲ್ ಗಿಡ ಇದೆ. ಅದ್ರಾಗ 12 ಗಿಡ ಹೋಗ್ಬಿಟ್ಟವೆ ಸರ್. ಅಂದ್ರೆ ಪೇಪರ್ನವ್ರ ಉಲ್ಟಾ ಬರ್ದಿದ್ರು, ಹಂಗ್ ಮಾಡಕ್ ಹೋಗ್ಬೇಡಿ ನೀವು. ಆದ್ರೆ ಇರೋದೇ 442 ಗಿಡ, ಹೋಗಿರೋ ಮಾತ್ರ 12 ಗಿಡ ಅಷ್ಟೇ ಸರ್. ಇದು ನೀರೆಲ್ಲ ಕೊಡ್ತಾ ಇದ್ದೀರಾ ಸರ್? ಡ್ರಿಪ್ ನಿಂದ ಕೊಡ್ತಾ ಇದ್ದೀನಿ ಸರ್. ಹನಿ ನೀರಾವರಿ ಡ್ರಿಪ್ ನಿಂದ ಕೊಡ್ತಾ ಇದ್ದೀನಿ ಸರ್. 1 ಅವರ್ 1 ದಿವಸಕ್ಕ ಈ ಫಸಲ್ ಕಟಿಂಗ್ ಹಾಕಿದಾಗಿನಿಂದ 1 ದಿವಸಕ್ಕ 1 ಅವರ್ ಬಿಡ್ತಾ ಇದ್ದೀನಿ ಸರ್. ಔಷಧಿ ಏನಾದ್ರು ಹೊಡಿತಾ ಇದ್ರಾ? ಹೊಡಿತೀನಿ ಸರ್. ಅದು ಔಷಧಿ ಅಲ್ಲ, ಔಷಧಿ ಅಂದ್ಗ ಅದು ಏನು ಬೇವಿನ ಎಣ್ಣೆ, ಅದು ಸಿಂಪಲ್. ಇಲ್ಲಿವರೆಗೂ ಆಪಲ್ ಎಷ್ಟು ಕೆಜಿ ಆಪಲ್ ಬಂದಿದೆ ಅಣ್ಣ? ಸರ್ ಒಂದು 850 ಕೆಜಿ ಮಾರಿದ್ದೇನೆ ಸರ್. 1.5 ಲಕ್ಷ ಅಮೌಂಟ್ ಆಗೈತೆ ನನಗೆ. ಗಿಡತಾವನಿಂದ ಗುಣಿತಾವನಿಂದ 3 ಸೈಡ್ ಕಾಂಪೌಂಡ್ ತಾವನಿಂದ 3 ಲಕ್ಷ ರೂಪಾಯಿ ಬಿದ್ದೈತೆ ಸರ್. ಈಗ ಆಲ್ರೆಡಿ 1.5 ಲಕ್ಷ ಬಂದ್ಬಿಟ್ಟೈತೆ ಸರ್. ಇನ್ನ 1 ಟನ್ ಐತೆ ಸರ್. 1 ಟನ್ಕ್ಕ ಅದಕ್ಕ ನಾನು ಹಾಕಿರೋ ಬಂಡವಾಳ ಬಂದ್ಬಿಡ್ತೈತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಫಸಲು ಇದು ವರ್ಷದಲ್ಲಿ ಎಷ್ಟು ಸಲ ಬರುತ್ತಾ? ಒಂದೇ ಸರಿ ಸರ್. ಒಂದೇ ಕ್ರಾಫ್ಟ್ ಕೆಜಿ ಎಷ್ಟು ಮಾಡ್ತಾ ಇದೀರಾ? 150 ಹಂಗ್ ಕೊಡ್ತಾ ಇದ್ದೀನಿ ಸರ್. ಅಂದ್ರೆ ಇಲ್ಲಿ ಆಪಲ್ ನೋಡೋದಕ್ಕೆ ಅಂತ ಬರ್ತಾರೆ, ಅವರೇ ತಗೊಂಡು ಹೋಗ್ತಾವ್ರೆ ಸರ್. ಡೀಲರ್ಗೆ ಯಾರಿಗೂ ಕೊಡ್ತಾ ಇಲ್ಲ? ಯಾರಿಗೂ ಕೊಡ್ತಾ ಇಲ್ಲ. ನಾನು ಇಲ್ಲೇ ಕೊಡ್ತಾ ಇದ್ದೀನಿ ಸರ್, ತೋಟದಲ್ಲೇ ಕೊಡ್ತಾ ಇದ್ದೀನಿ. ರೈತರು ನಾವು ಆಪಲ್ ಬೆಳೆ ಏನಾದ್ರು ಬೆಳಿಬೇಕು ಅಂತ ಹೇಳಿದಾಗ ನೀವು ಮಾಹಿತಿ ಏನ್ ಕೊಡ್ತೀರಣ್ಣ? ಸರ್ ಇದು ನೋಡಿ, ಇಲ್ಲಿ ಒಂದು ಗಿಡಕ್ಕ ಕಾಂಪ್ಲೆಕ್ಸ್ 5-6 ಸಾರಿ ಆಗ್ತದೆ. ಇಷ್ಟು ಆಯ್ತೇನ್ ಸರ್? ಅದ್ರಾಗ 100-120 ಕಾಯಿ ಇದ್ವು, ಎಲ್ಲ ಹೊಡೆದು ಬಿಡ್ತವೆ ಸರ್. ಹಿಂಗೆ ಏನು ಟೆಸ್ಟ್ ಮಾಡೋಣ ಇದಕ್ಕ ಕಾಂಪ್ಲೆಕ್ಸ್ ಹಾಕಿ ಅಂದ್ರೆ ಅಂಗಡಿಯಿಂದ ತಗೊಂಬಂದು ಕಾಂಪ್ಲೆಕ್ಸ್ 10-26 DAP ಇಂಥವು ಬರ್ತಾವಲ್ಲ ಸರ್, ಅದು ಕಾಂಪ್ಲೆಕ್ಸ್ ಅಂದ್ರೆ ಅದನ್ನ ತಗೊಂಬಂದು ಆ ಗಿಡಕ್ಕೆ ಹಾಕಿದೆ, ಎಲ್ಲಾನು ಹಿಂಗೆ ಹೊಡ್ಕೊಬಿಡ್ತಾವ. ಅದು ವೇಸ್ಟ್ ಆಗ್ತದೆ. ಅದು ನಮ್ಮ ರೈತರು ಯಾರಾದ್ರೂ ಹಾಕಿದ್ರೆ ಅವ್ರು ಟೆಸ್ಟ್ ಮಾಡಿ ಬೇಕಾದ್ರೆ ಹಾಕೊಂಡ್ಲಿ, ನಾನು ಅದಕ್ಕ ಜವಾಬ್ದಾರನಲ್ಲ. ಆದ್ರೆ ನಾನು ಟೆಸ್ಟ್ ಮಾಡಿದ್ದೀನಿ, ಕಾಯಿ ಹೊಡೆದೋಗುತ್ತೆ ಸರ್ ಕಾಂಪ್ಲೆಕ್ಸ್ ಹಾಕಿದ್ರೆ. ಅದಕ್ಕ ಕಾಣಿಗೆ ಹಿಂಡಿ, ಬೇವಿನ ಹಿಂಡಿ, ಗೊಬ್ಬರ ಇದು ಹಾಕಿ ಬೆಳ್ಕ ಅಂತೇಳಿ ಒಳ್ಳೆ ಅನುಕೂಲ ಇದು. ಬೆಳ್ಕೊಂಡೆ ಸರ್ ಅಷ್ಟೇ. ಎಷ್ಟು ವೆರೈಟಿ ಇದೆ ಆಪಲ್ಗಳಲ್ಲಿ ನಿಮ್ಮ ತೋಟದಲ್ಲಿ? ಸರ್ 3 ವೆರೈಟಿ ಐತೆ ಸರ್. ಅಣ್ಣ 19 ಡಾರ್ಸೆಟ್ ಗೋಲ್ಡ್, ಇವು 3 ವೆರೈಟಿ ಹಾಕೊಂಡಿದ್ದೀನಿ ಸರ್. ಅದು ಅವರು ಸಸಿ ಕೇಳಿದ್ರೆ ಅವ್ರು ಕೊಡೋದು 3 ಕೊಡ್ತಾರೆ ಸರ್. ಅದು ಏನೋ ಹೆಣ್ಣು ಗಂಡು ಅಂತ ಅದು. ಇವು 3 ವೆರೈಟಿನೂ ಕೊಡ್ತಾರೆ ಸರ್. ಈ 3 ವೆರೈಟಿಯಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಣ್ಣ?
ಒಂದಕ್ಕೊಂದಕ್ಕೂ ಒಂದು ಗೋಲ್ಡ್ ಕಲರ್ ಬರ್ತೈತೆ ಸರ್, ಏನು ಆಪಲ್. ಹಾ, ಒಂದು ಟಮಾಟಾ ಕಲರ್ ಬರ್ತೈತೆ, ಕೆಂಪಗ ಬರ್ತೈತೆ. ಇನ್ನೊಂದು ಹಸಿರ್ಗ ಬರ್ತೈತೆ. ಹಸಿರ್ಗ ಬರೋಂಥವು 9 ಗಿಡ ಅವೆ. ಇವು ಗೋಲ್ಡ್ ತರ ಬರೋವು 86 ಸಸಿ ಅವೆ. ಇನ್ನೆಲ್ಲ ಇವೆ ಕಲರ್ ಬರೋಂಥವು ಇರೋವೆಲ್ಲ ಅಷ್ಟೇ. ಅವರೇ ಕೊಡ್ತಾರೆ ಸರ್, ಇಷ್ಟು ಗಿಡಕ್ಕೆ ಇಷ್ಟು ಅಂತ ಅವರೇ ಲೆಕ್ಕ ಹಾಕಿ ಫಸ್ಟ್ ಅವರು ಅವಿಷ್ಟು ಇಷ್ಟು ಕೊಡ್ತಾರೆ ಸರ್. ಅವು ಇಲ್ದಿದ್ರೆ ಫಸಲು ಬರಲ್ಲ, ಫಸಲು ತೆಗಿಯಕ್ ಆಗಲ್ಲ. ಅವರು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ಅವರು ಆಪಲ್ ಗಿಡ ಕೊಡೋವಾಗೆ ಆಲ್ರೆಡಿ ಕೊಡ್ತಾರೆ ಅವು. ಸರಿ ಸರ್. ಕರ್ನಾಟಕದಲ್ಲಿ ನೀವು ಮೊದಲನೇ ಬಾರಿಗೆ ಆಪಲ್ ನ ಬೆಳೆದು ಸಾಧನೆ ಮಾಡಿದಿರ. ಸಾಕಷ್ಟು ರೈತರು ನೀವು ಮಾತಾಡಿರೋ ಪ್ರತಿಯೊಂದು ನೋಡ್ತಾ ಇರ್ತಾರ. ನೋಡ್ಲಿ ಸರ್. ನೀವೇನ್ ಮಾಹಿತಿ ಕೊಡ್ತೀರಾ ಅವ್ರಿಗೆ? ಸರ್, ಅವರು ಚೆನ್ನಾಗಿರ್ಬೇಕು, ನನ್ನಂಗೆ ಅವರು ಇರ್ಬೇಕು ಅಂತ ಹೇಳ್ಬಿಟ್ಟು ಪಿನ್ ಟು ಪಿನ್ ಏನೇನ್ ನಾನು ಮಾಡಿದ್ದೀನೋ ಎಲ್ಲ ಪಿನ್ ಟು ಪಿನ್ ಎಲ್ಲ ಹೇಳಿದ್ದೀನಿ ಸರ್. ಲೈನಾಗೂ ಹೇಳಿದ್ದೀನಿ, TV 9 ಹೇಳಿದ್ದೀನಿ, ಪೇಪರಾಗೂ ಹೇಳಿದ್ದೀನಿ, ಎಲ್ಲರಾಗೂ ಹೇಳಿದ್ದೀನಿ ಸರ್. ಇವಾಗೂ ಅಷ್ಟೇ ಹೇಳಿದ್ದೀನಿ. ಈ ಫಾರ್ಮ್ ಗೆ ವಿಸಿಟ್ ಮಾಡಕ್ ಬರ್ತಾರಲ್ಲ, ಅವ್ರಿಗೆ ಏನಾದ್ರು ಫೀಸ್ ಏನಾದ್ರು ಇರುತ್ತಾ? ಫೀಸ್ ಎಷ್ಟಿದೆ ಅಣ್ಣ ಫಾರ್ಮ್ ಗೆ? ಸರ್, 250 ರೂಪಾಯಿ ಮಾಡಿದ್ದೀನಿ. ಈ ರೈತರು ಅವರು ಇವರು ಬಂದವರು ಸುಮ್ನೆ ಇರಲ್ಲ ಸರ್, ಅವ್ರ ಕೈಗ್ಲೇ ಕಲ್ದರ್ ಇರಲ್ಲ. ಆ ಕಾಯಿ ಹಿಂಗ್ ತಿರು ನೋಡೋದು, ಹಿಂಗ್ ಮಾಡೋದು, ಗಿಡ ಮುಟ್ಟೋದು ಇವೆಲ್ಲ ಮಾಡ್ತಾವ್ರೆ. ಅದಕ್ಕೋಸ್ಕರವಾಗಿ ನಾನು 250 ರೂಪಾಯಿ ಎಂಟ್ರಿ ಫೀಸ್ ಇಕ್ಕಿದ್ದೀನಿ ಸರ್. ಅವ್ರ ಹಿಂದಿಂದ ನಾನು ಓಡಾಡಕ್ ರೆಡಿ ಆಗಿಲ್ಲ ಸರ್, ಅದಕ್ಕೋಸ್ಕರವಾಗಿ ಇಕ್ಕಿದ್ದೀನಿ ಸರ್. ಆಸಕ್ತಿ ಇರೋರು ಒಳಗಡೆ 250 ರೂಪಾಯಿ ಕೊಟ್ಟು ಬರ್ತಾರೆ. ಇಲ್ದೋರು ಆಚೆ ನಿಂತ್ಕೊಂಡು ನನ್ನ ಹತ್ರ ಮಾಹಿತಿ ಕೇಳ್ತಾರೆ ಸರ್. ಮಾಹಿತಿ ತಗಂತಾರೆ, ಹೋಗ್ತಾರೆ ಸರ್. ಕರ್ನಾಟಕದಲ್ಲಿ ಈಗ ಹೊಸಕೋಟೆ ತಾಲೂಕಿನ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ಬಸವರಾಜ್ ಅಣ್ಣವರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ತುಂಬಾ ಫೇಮಸ್ ಆಗಿದ್ದಾರೆ. ಆಪಲ್ ನ ಬೆಳೆದು ಫೇಮಸ್ ಆಗಿದ್ದಾರೆ ಇವರು. ಎಲ್ಲಾ ಮಾಹಿತಿಯನ್ನ ನೀವು ಕೇಳಿದ್ದೀರಾ, ನಾವು ಅವನ್ನ ಬೀಳ್ಕೊಳ್ಳೋಣ. ಅಣ್ಣ, ಇದು ಸ್ಥಳ ಎಲ್ಲಿ ಬರುತ್ತಣ್ಣ? ಸರ್, ಇದು ಲೊಕೇಶನ್ ಕೊಟ್ಬಿಡಿ ಸರ್. ಇವಾಗ ನೀವು ಬಂದಿದ್ದೀರಲ್ಲ, ಅವ್ರು ಬೇರೆ ಬೇರೆ ಕಡೆ ಎಲ್ಲೆಲ್ಲ ಹುಡ್ಕಲಾಡ್ಕೊಂಡ್ ಬರ್ತಾವ್ರೆ. ಇದ್ರದ್ದು ಲೊಕೇಶನ್ ಹಾಕ್ಬಿಡಿ ಸರ್ ನಿಮ್ಮ ಇದ್ರ ಚಾನಲ್ ಅಲ್ಲಿ. ಈ ಕರ್ನಾಟಕದ ಆಪಲ್ ಬಂದು ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಬೇಲೆ ಹೋಬಳಿ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ಈ ಆಪಲ್ ಜಮೀನ್ ಇರೋದು. ನಾವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಲೊಕೇಶನ್ ನಾವು ಕೊಟ್ಟಿರ್ತೀವಿ. ನೀವು ಲೊಕೇಶನ್ ನೋಡ್ತಾ ನೀವು ಈ ಫಾರ್ಮ್ಗೆ ಬರ್ಬೋದು. ಬರ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತುಂಬಾ ಚಳಿ ಆಗ್ತಾ ಇದೆ. ಈ ಚಳಿಗೆ ನಾನು ಕಾಶ್ಮೀರಲ್ಲಿ ಇದೀನೋ ಇಲ್ಲ ಹೊಸಕೋಟೆಯಲ್ಲಿ ಇದೀನೋ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ. ಕಾಶ್ಮೀರಲ್ಲಿ ಬೆಳೆಯೋ ಆಪಲ್ನ ನಾವು ನೋಡಿದೀವಿ, ಆದ್ರೆ ಹೊಸಕೋಟೆಯಲ್ಲಿ ಬೆಳೆಯೋ ಆಪಲ್ನ ನೀವೆಲ್ಲಾದ್ರೂ ನೋಡಿದ್ರಾ? ಕಾಶ್ಮೀರ ಆಪಲ್ನ ನೀವು ಕೇಳಿದ್ರಾ? ಕರ್ನಾಟಕ ಆಪಲ್ನ ಎಲ್ಲಾದ್ರೂ ಕೇಳಿದಿರಾ? ನೀವ್ ಇಲ್ಲಿ ನೋಡ್ಬೋದು. ಕಾಶ್ಮೀರದಲ್ಲಿ ಬೆಳೀತಕ್ಕಂತ ಆಪಲ್ನ ಕರ್ನಾಟಕದಲ್ಲಿ ಬೆಳೆದು ರೈತರಿಗೆ ಮಾದರಿಯಾಗಿರುವಂತಹ ಬಸವರಾಜಣ್ಣವರ ಜಮೀನಲ್ಲಿ ನಾವಿದ್ದೀವಿ. ಇದೇ ಇವತ್ತಿನ 91 ಸ್ಟೋರೀಸ್. ಮುಂದಿನ 91 ಸ್ಟೋರೀಸ್ ನೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳೊಂದಿಗೆ ಶುಭ ವಂದನೆ.